ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಫೈನಲ್ ಆಗಿ ಬುಕಿಂಗ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ನಿನ್ನೆ ಮಾಡಿದ ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಸೊ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಬಟ್ ಸಂಜೆ ಒಳಗೇನಾದರೂ ಅನೌನ್ಸ್ಮೆಂಟ್ ಆಗುತ್ತೆ ಅಂತ. ಖಂಡಿತವಾಗ್ಲೂ ಅನೌನ್ಸ್ಮೆಂಟ್ ಆಗಿದೆ. ಸೊ ಈಗ ಏನಪ್ಪ ಎಲ್ಲರೂ ಕಾಡ್ತಿರೋ ಪ್ರಶ್ನೆ ಅಂದರೆ ಎಷ್ಟು ಗಂಟೆಗೆ ಟಿಕೆಟ್ ಬುಕಿಂಗ್ ಓಪನ್ ಆಗುತ್ತೆ ಅಂತ ಕಂಪ್ಲೀಟಾಗಿ ಇನ್ಫಾರ್ಮೇಷನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಟಾಕ್ಸಿಕ್ ಅಂತ ಕಂಪಲ್ಸರಿ ಕಾಮೆಂಟ್ ಮಾಡಿ ನೋಡೋಣ ಎಷ್ಟು ಟಾಕ್ಸಿಕ್ಕಿಗೆ ಕ್ರೇಜ್ ಇದೆ ಅಂತ ಚೆಕ್ ಮಾಡ್ತೀನಿ. ಆ್ಯಂಡ್ ಹೈಪ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ತುಂಬ ಜನಕ್ಕೆ ರೀಚ್ ಆಗಲಿ ಅಂತ ಹೇಳ್ತಾ, ಮೊದಲನೇದಾಗಿ ಈ 21ನೇ ತಾರೀಕಿಗೆ ಟಾಕ್ಸಿಕ್ ಸಿನಿಮಾದ ಟಿಕೆಟ್ಸ್ ಬುಕ್ಕಿಂಗ್ಗಳು ಓಪನ್ ಆಗ್ತಾ ಇದೆ. ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ ಕಮ್ಯುನಿಟಿ ಟ್ಯಾಬಲ್ಲಿ ಹಾಕಿದ್ಮೇಲೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಬ್ರದರ್, ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಅಂತ. ಸೊ ಇದರಲ್ಲಿ ಟೈಮಿಂಗ್ ಹೇಳೋದಾಯಿತು ಅಂತಂದರೆ ಟೈಮಿಂಗ್ ಬೆಳಗ್ಗೆ 11 ಗಂಟೆ ಇಲ್ಲ 11:15 ಅಷ್ಟೊತ್ತಿಗೆ ಖಂಡಿತವಾಗ್ಲೂ ಓಪನ್ ಆಗುತ್ತೆ. ಸೊ ಈ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆಯೂ ಕೂಡ ಓಪನ್ ಆಗುತ್ತೆ. ಸೊ ಈ ಒಂದು ಪ್ರೊಸೆಸ್ನ ತಲೆಯಿಟ್ಕೊಳ್ಳಿ. ಏನು ಅಂತಂದರೆ ಟಿಕೆಟ್ ಬುಕ್ಕಿಂಗ್ ಆಗೋ ಟೈಮಲ್ಲಿ ಫಸ್ಟು ಒಂದು ಸೆಕ್ಷನ್ ವೈಸಲ್ಲಿ ಓಪನ್ ಆಗ್ತಾ ಹೋಗುತ್ತೆ. ಅಂದರೆ ಅವತ್ತಿನ ದಿನವೇ ಓಪನ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲದೂ ಕೂಡ. ಸೊ ಟೈಮ್ ಹಿಡಿಯುತ್ತೆ. 11 ಗಂಟೆ ಒಂದು ಆದರೆ 2 ಗಂಟೆಗೆ ಒಂದು, ಆಮೇಲೆ ಸಂಜೆ 4 ಗಂಟೆ, 6 ಗಂಟೆ. ಸೊ ಈ ರೀತಿ ಒಂದು ಬ್ಯಾಚ್ ವೈಸಲ್ಲಿ ಒಂದು ಓಪನ್ ಆಗ್ತಾ ಹೋಗುತ್ತೆ. ಸೊ ಯಾಕೆ ಅನ್ನೋದನ್ನು ನೋಡೋದಾಯಿತು ಅಂತಂದರೆ, ಸೊ ಡಿಪೆಂಡ್ ಅಪಾನ್ ಒಂದು ಏನು ಒಂದು ಸ್ಕೆಡ್ಯೂಲ್ ಹಾಕಿರ್ತಾರೆ ಆ ಒಂದು ಥಿಯೇಟರ್ ಲಿಸ್ಟಿಂದ, ಆ ರೀತಿಯಲ್ಲಿ ಮಾಡ್ಕೊಳ್ತಾ ಹೋಗ್ತಾರೆ. ಅಂದರೆ ಲೈಕ್ ಒಂದು ಕಂಫರ್ಟಬಿಲಿಟಿ, ಲೈಕ್ ಹೇಳಬೇಕು ಅಂದರೆ ಒಂದು ಟೈರ್ 1 ಸಿಟಿ ಅಂತಂದರೆ ಮೆಟ್ರೋಪಾಲಿಟನ್ ಸಿಟಿ, ಟೈರ್ 2 ಸಿಟೀಸ್ಗಳು ಮಹಾನಗರ ಪಾಲಿಕೆ, ಆ್ಯಂಡ್ ತಾಲೂಕ್ ವೈಸು, ಆ್ಯಂಡ್ ಎಲ್ಲ ಒಂದು ಸ್ಕೆಡ್ಯೂಲ್ಸ್ಗಳನ್ನ ಮಾಡಿರ್ತಾರೆ. ಸೊ ಆ ಒಂದು ಇದರಲ್ಲಿ ಓಪನ್ ಆಗ್ತಾ ಹೋಗುತ್ತೆ. ಸೊ ಅಬ್ಸರ್ವ್ ಮಾಡಿರ್ಬೋದು ಎಷ್ಟು ಸಿನಿಮಾಗಳಿಗೆ ಈ ರೀತಿ ಆಗ್ತಾ ಇರುತ್ತೆ. ಸೊ ಬೆಂಗಳೂರಲ್ಲಿ ಓಪನ್ ಆಗಿಬಿಟ್ಟಿರುತ್ತೆ. ಸೊ ನಮ್ಮಲ್ಲಿನೂ ಓಪನ್ ಆಗಿಲ್ಲ, ಏನಕ್ಕಪ್ಪ ಅಂತಿರ್ತೀವಿ, ಬಟ್ ಓಪನ್ ಆಗುತ್ತೆ. 1-2-3 ಅವರ್ ವೇಟ್ ಮಾಡಿ. ಸೊ ಇದನ್ನು ಮುಂಚೆನೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೇ ಟಿಕೆಟ್ ಬುಕ್ಕಿಂಗ್ ಓಪನ್ ಆದಮೇಲೆ ಈ ಸಲ ಬುಕ್ ಮೈ ಶೋ ಕ್ರ್ಯಾಶ್ ಆಗುತ್ತಾ ಅನ್ನೋದಾಯ್ತು ಅಂದರೆ, ನಾನು ಅಂದ್ಕೊಂಡಿದ್ದೀನಿ ಈ ಸಾರಿ ಬುಕ್ ಮೈ ಶೋದವರು ಕೂಡ ಪ್ರಿಪೇರ್ ಆಗಿರ್ತಾರೆ ಅಂತ. ಯಾಕೆಂತಂದರೆ ಇದು ಕೇವಲ ಕರ್ನಾಟಕಕ್ಕೆ ಸೀಮಿತವಾದಂಥ ಸಿನಿಮಾ ಅಲ್ಲ, ಇಡೀ ಇಂಡಿಯಾಗೆ ಒಂದು ಸೀಮಿತವಾದಂಥ ಸಿನಿಮಾ ಆಗಿರೋದ್ರಿಂದ ಅಕ್ರಾಸ್ ಇಂಡಿಯಾದಲ್ಲಿ ಎಲ್ಲರೂ ಕೂಡ ಈ ಆ್ಯಪನ್ನು ಓಪನ್ ಮಾಡ್ತಾರೆ. ಸೊ ಆವಾಗ ಖಂಡಿತವಾಗ್ಲೂ ಕ್ರ್ಯಾಶ್ ಆಗುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಯಾಕೆಂದರೆ ಕೋಟ್ಯಾಂತರ ಜನರು ಒಂದೇ ಟೈಮಲ್ಲಿ ಆ ವೆಬ್ಸೈಟ್ಗೆ ವಿಸಿಟ್ ಮಾಡಿದಾಗ, ಆ್ಯಪನ್ನು ಓಪನ್ ಮಾಡಿದಾಗ, ಸೊ ಅಲ್ಲಿ ಆಗುವಂಥ ಒಂದು ಕ್ರ್ಯಾಶು ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಬಟ್ ನನಗನ್ಸೋ ಪ್ರಕಾರ ಈ ಸಲ ಅದು ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಆಲ್ಮೋಸ್ಟ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಡಿಸ್ಟ್ರಿಕ್ಟ್ ಆ್ಯಪ್ ಅಂತ ಬೇರೆ ಒಂದು ಆ್ಯಪ್ ಇದೆ. ಸೊ ಅಲ್ಲೂ ಕೂಡ ಹೋದರೆ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರುತ್ತೆ. ಆಲ್ಮೋಸ್ಟ್ ಅಲ್ಲೂ ಕೂಡ ಹೋಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಬುಕ್ ಮೈ ಶೋ ಈಗ ರೆಗ್ಯುಲರ್ ಆಗಿ ಮೈಂಡ್ಸೆಟ್ಟಲ್ಲಿ ಇರುತ್ತೆ ನಮಗೆ, ಬುಕ್ ಮೈ ಶೋದಲ್ಲೇ ಬುಕ್ ಮಾಡಬೇಕು, ಟಿಕೆಟ್ಸ್ ಅಂದರೆ ಬುಕ್ ಮೈ ಶೋ ಅಂತ ಇರುತ್ತೆ. ಬಟ್ ಆದರೆ ಡಿಸ್ಟ್ರಿಕ್ಟ್ ಆ್ಯಪ್ ಅನ್ನೋದು ಕೂಡ ಇದೆ. ಅದ್ರ ಬಿಟ್ಟು ಬೇರೆ ಆ್ಯಪ್ಸ್ಗಳಲ್ಲಿ ತುಂಬ ಇದ್ದಾವೆ. ಬಟ್ ಅದಕ್ಕೂ ನಾವು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಬೇಗ ಸಿಗಬಹುದು ಅಂತ ನನ್ನ ಒಂದು ಅನಿಸಿಕೆ. ಸೊ ಇದನ್ನು ಟ್ರೈ ಮಾಡಿ. ನಿಮಗೇನಾದರೂ ಬೇರೆ ಆ್ಯಪ್ಗಳೆಲ್ಲ ಗೊತ್ತಿದ್ದರೆ ಟ್ರೈ ಮಾಡಿ, ತೊಂದರೆ ಏನಿಲ್ಲ. ಗೂಗಲ್ ಮಾಡಿದ್ರೆ ತುಂಬ ಆ್ಯಪ್ಸ್ಗಳು ಬರುತ್ತೆ. ಆ್ಯಂಡ್ ಅದರ ಜೊತೆಗೆ ಟಿಕೆಟ್ನ ಪ್ರೈಸ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಾ. ಪ್ರೈಸ್ ಎಷ್ಟಿರುತ್ತೆ, ಈಗ ನಾರ್ಮಲ್ ಪ್ರೈಸಲ್ಲೇ ಬರುತ್ತಾ, ಸಿಂಗಲ್ ಸ್ಕ್ರೀನ್ ಎಷ್ಟು, ಆಮೇಲೆ ಮಲ್ಟಿಪ್ಲೆಕ್ಸ್ ಎಷ್ಟು ಅಂತ. ಸೊ ನಾನು ಸಾಧ್ಯವಾದಷ್ಟು ಕಾಮೆಂಟ್ ಮಾಡಿದ್ದೀನಿ ಅದರಲ್ಲಿ. ಆ್ಯಂಡ್ ಈಗ ವಿಡಿಯೋ ಮುಖಾಂತರ ಹೇಳೋದಾಯಿತು ಅಂದರೆ, ಪ್ರೈಸು ನಿಜವಾಗ್ಲೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಸಿನಿಮಾಗೆ ತುಂಬಾ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. ಏನಕ್ಕೆ ಅಂತ ಅಂದರೆ, ಈ ಸಿನಿಮಾದ ಒಂದು ಬಂಡವಾಳ ಆಗಿರ್ಬೋದು ಮತ್ತು ಈ ಸಿನಿಮಾದ ಕ್ರೇಜ್ ಆಗಿರ್ಬೋದು, ಸೊ ಎರಡನ್ನೂ ಕಂಬೈನ್ ಮಾಡಿ ನಾವು ಒಂದು ಪ್ರೈಸನ್ನು ಒಂದು ವಿಚಾರವಾಗಿ ತೊಗೊಂಡ್ರೆ, ಈ ಒಂದು ಸಿನಿಮಾದೊಂದು ಪ್ರೈಸ್ ವಿಚಾರ ತೊಗೊಂಡ್ರೆ, ಟಿಕೆಟ್ ಪ್ರೈಸ್ ವಿಚಾರ ತೊಗೊಂಡ್ರೆ ಖಂಡಿತವಾಗ್ಲೂ ಸ್ವಲ್ಪ ಹೈಯರ್ ದೆನ್ ಪ್ರೈಸ್ ಆಗುತ್ತೆ. ಸೊ ಎಷ್ಟು ಹಾಗಿದ್ರೆ ಸಿಂಗಲ್ ಪ್ರೈಸು ಅಂದರೆ ಸಿಂಗಲ್ ಸ್ಕ್ರೀನ್ಗಳ ಪ್ರೈಸ್ ಎಷ್ಟಿರುತ್ತೆ, ಥಿಯೇಟರ್ಗಳ ಪ್ರೈಸು ಅಂದರೆ ಬಹುಶಃ ನನಗನ್ಸೋ ಪ್ರಕಾರ ಒಂದು 250 - 300 ಅಂತೂ ಕಂಪಲ್ಸರಿ ಮಾಡಿರ್ತಾರೆ ಅಂತ ಭಾವಿಸಿದ್ದೀನಿ. 1 ವೀಕ್ ಅಂತೂ ಕಂಪಲ್ಸರಿ ಇರುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. 250 or 300 ಮಿನಿಮಮ್ ಸಿಂಗಲ್ ಸ್ಕ್ರೀನ್ಸ್ಗಳಿಗೆ ಇರಬಹುದು ನನಗನ್ಸೋ ಪ್ರಕಾರವಾಗಿ. ಅದರ ಜೊತೆಗೇ ಮಲ್ಟಿಪ್ಲೆಕ್ಸ್ಗಳಲ್ಲಿ ಅಬೋವ್ 500, ಮಿನಿಮಮ್ 500 ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅಬೋವ್ ಕ್ಲಾಸಸ್ ಹೇಗೆ ಪ್ರೀಮಿಯಮ್ಮು, ಆಮೇಲೆ ಅದೇನು ಕ್ಲಾಸಸ್ಗಳಿರುತ್ತೋ ಆ ಕ್ಲಾಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಪ್ ಟು 800 to 1000 rupees ಕಾಮನ್ ಆಗಿ ಆಗಬಹುದು. ಓನ್ಲಿ ಫಾರ್ 1 ವೀಕ್ ಮಾತ್ರ ಆಗಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಸಿಂಗಲ್ ಸ್ಕ್ರೀನ್ಗಳ ಬಗ್ಗೆ ಹೆಚ್ಚಾಗಿರೋದ್ರಿಂದ ಸಿಂಗಲ್ ಸ್ಕ್ರೀನ್ಗಳ ಬಗ್ಗೆ ಹೇಳಬೇಕು ಅಂದರೆ 250-300 ಇರ್ಬೋದು. ಇನ್ನೇನಾದರೂ ಬೆಳಗ್ಗೆ ಒಂದು 6 ಗಂಟೆ ಶೋ ಅಂದರೆ ಫ್ಯಾನ್ ಶೋಗೆ ಯಾರು ಬರ್ತಾ ಇದ್ದೀರಾ, ಸೊ ಫ್ಯಾನ್ ಶೋಗೂ ಕೂಡ ಸ್ವಲ್ಪ ಪ್ರೈಸ್ ಇನ್ಕ್ರೀಸ್ ಆಗಿರುತ್ತೆ. ಆ್ಯಂಡ್ 300 and 350 ಆಗಿರ್ಬೋದು, ಇಲ್ಲ 350 or 400 ಆಗಿರ್ಬೋದು. ಬಹುಶಃ ಈ ರೀತಿ ರೇಟ್ಗಳನ್ನು ಫಿಕ್ಸ್ ಮಾಡಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದು ಕಂಪ್ಲೀಟ್ ರಿಪೋರ್ಟ್ನ ನಾನು ಥಿಯೇಟ್ರ್ ಹತ್ರನೇ ಹೋಗಿ ಒಂದು ವಿಡಿಯೋ ಮಾಡಿ ಖಂಡಿತವಾಗ್ಲೂ ಅದನ್ನು ಅಲ್ಲಿ ಥಿಯೇಟ್ರ್ ಸಿಬ್ಬಂದಿ ಹತ್ರನೇ ಮಾತಾಡ್ತೀನಿ. ಸೊ ಅದನ್ನು ಟಿಕೆಟ್ ಬುಕ್ಕಿಂಗ್ ಓಪನ್ ಆದ ದಿನ ಹೋಗಿ ಅದನ್ನು ಮಾತಾಡಿ ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಖಂಡಿತವಾಗ್ಲೂ.
ಸೊ ನಾನೊಂದು ಏನು ಹೇಳೋದಂತಂದರೆ ಈ ಸಿನಿಮಾಗೆ ನಾವೆಲ್ಲ ಏನು ಕಾಯ್ತಾ ಇದ್ವಿ ಇಷ್ಟು ದಿನ, ಸೊ ಆ ಒಂದು ದಿನ ಹತ್ರ ಬರ್ತಾ ಇದೆ. ಸೊ ಕೆಲವೊಬ್ರು ಅಂತಾರೆ ಟಿಕೆಟ್ ಪ್ರೈಸ್ ಜಾಸ್ತಿ ಆಗಿದೆ ಅಂತ, ಬಟ್ ಟಿಕೆಟ್ ಪ್ರೈಸ್ ಅನ್ನೋದಕ್ಕಿಂತ ಸಿನಿಮಾದ ಕ್ರೇಜ್ ಇದೆ, ಸೊ ಅಷ್ಟು ಎಫರ್ಟ್ ಇದೆ ಸಿನಿಮಾದಲ್ಲಿ. ಸೊ ಅದನ್ನೆಲ್ಲ ಇಟ್ಕೊಂಡು ಟಿಕೆಟ್ ಪ್ರೈಸ್ಗಳನ್ನು ಹೈ ಮಾಡಿರ್ತಾರೆ. ಆ್ಯಂಡ್ ಅಷ್ಟು ಸಿನಿಮಾಗೆ ಒಂದು ಬೇಡಿಕೆ ಇದೆ ಖಂಡಿತವಾಗ್ಲೂ. ಸೊ ಅದು ಏನೂ ಮಾಡೋಕ್ಕಾಗಲ್ಲ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಸೊ ಈ ಒಂದು ಪ್ರೋಸೆಸ್ಸಲ್ಲಿ ಟಿಕೆಟ್ ಪ್ರೈಸ್ಗಳು ಹೈಯೆಸ್ಟ್ ಆಗುವಂಥ ಸಾಧ್ಯತೆಗಳು ತುಂಬಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ 21ಕ್ಕೆ ಟಿಕೆಟ್ಸ್ಗಳು ಬುಕಿಂಗ್ ಓಪನ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ನಾನು ಇವಾಗಲೂ ಹೇಳ್ತಾ ಇದ್ದೀನಿ, 21ನೇ ತಾರೀಕು ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಆ್ಯಪ್ಗಳನ್ನು ನೋಡ್ತಾ ಇರಿ. ಆ್ಯಂಡ್ ಬುಕಿಂಗ್ ಮಾಡೋರು ಬೇಗ ಬುಕ್ಕಿಂಗ್ಗಳನ್ನು ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ನಾನು ಆವಾಗಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಲಾಸ್ಟ್ ವಿಡಿಯೋದಲ್ಲಿ. ಸೊ ನೀವು ಬುಕಿಂಗ್ ಮಾಡೋ ಟೈಮಲ್ಲಿ ಫ್ಯಾನ್ ಶೋ ಬಿಡೋಲ್ಲ, ಫಸ್ಟು ನಾವು ರೆಗ್ಯುಲರ್ ಶೋಸ್ಗಳನ್ನು ಬಿಡ್ತಾರೆ, ಸೊ ಆಮೇಲೆ ಫ್ಯಾನ್ ಶೋನ ಬಿಡ್ತಾರೆ. ಸೊ ಇದು ಯಾವಾಗಲೂ ಇದೇ ರೀತಿ ಒಂದು ಫಾರ್ಮೆಟಲ್ಲೇ ಬರೋದು, ಯಾಕಂದರೆ ಫ್ಯಾನ್ ಶೋಗೆ ಹೇಗಿದ್ರು ಬುಕ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಎಷ್ಟೋ ಜನ ರೆಗ್ಯುಲರ್ ಶೋಗಳು ಬುಕ್ ಮಾಡಿಕೊಂಡು ಮತ್ತೆ ಫ್ಯಾನ್ ಶೋಗೆ ಬರೋರು ಇರ್ತಾರೆ. ಸೊ ಇದು ನನಗೆ ಬುಕ್ಕಿಂಗ್ ನಾನು ಅದನ್ನು ಮಾಡಿಬಿಟ್ಟೆ, ಇದಕ್ಕೆ ಸಿಗಲಿಲ್ಲ ಅಂತ ಇದಕ್ಕೂ ಬರೋರು ಇರ್ತಾರೆ. ಸೊ ಈ ರೀತಿಯೆಲ್ಲ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನು ಹೇಳೋದೇನು ಅಂತಂದರೆ, ಫ್ಯಾನ್ ಶೋಗೆ ಹೋಗೋರಿದ್ರೆ ಫ್ಯಾನ್ ಶೋಗೆ ಹೋಗಿ, ಆ್ಯಂಡ್ ರೆಗ್ಯುಲರ್ ಶೋಗೆ ಹೋಗಿದ್ರೆ ರೆಗ್ಯುಲರ್ ಶೋಗೆ ಹೋಗಿ. ಸೊ ಬುಕಿಂಗ್ ಅಂತೂ ಓಪನ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಏನೇ ಚಿಕ್ಕಪುಟ್ಟ ಅಪ್ಡೇಟ್ ಬಂದರೂ ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಹಾಕ್ತೀನಿ, ತಿಳಿಸ್ತೀನಿ ನಿಮಗೆ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ನಿಮ್ಮ ಊರು ಯಾವುದು, ನಿಮ್ಮ ಊರಲ್ಲಿರುವ ಥಿಯೇಟ್ರ್ ಯಾವುದು, ಖಂಡಿತವಾಗ್ಲೂ ಎಲ್ಲರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.